ಸೊ ನಿಮಗೆ ನೆಕ್ಸ್ಟ್ 6 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಫೈಂಡ್ ಎ ಇನ್ವರ್ಸ್. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಫೈಂಡ್ ಎ ಇನ್ವರ್ಸ್, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಫೈಂಡ್ ಬಿ ಇನ್ವರ್ಸ್ ಅಂತ ಕೇಳ್ತೇವೆ. ಓಕೆನಾ? ಸೊ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ರು ಅಂದ್ರೆ ಎ ಇನ್ವರ್ಸ್. ಎ ಇನ್ವರ್ಸ್ ಅಂದ್ರೆ ಇಲ್ಲಿ -1 ಅಂತ ಬರುತ್ತೆ. ಓಕೆ, ಇನ್ವರ್ಸ್ ಅಂತ ಹೆಡ್ಡಿಂಗ್ ಬರ್ತದೆ. ಇನ್ವರ್ಸ್ ಓಕೆನಾ? ಎ ಡ್ಯಾಶ್ ಅಂದ್ರೆ ಏನು ಸಿಗಲ್ಲ, ಈ ತರ ಮಾಡ್ತೀವಲ್ಲ, ಪೇಪರ್ ಟ್ರಾನ್ಸ್ಪೋಸ್ ಎ ಟಿ ಅಂದ್ರೆ ಎ ಪವರ್ ಟಿ ಅಂದ್ರೆ ಸೇಮ್. ಓಕೆ, ಇದಕ್ಕೂ ಡಿಫರೆನ್ಸ್ ಏನು, ಇಲ್ಲಿ ಮೈನಸ್ ಇದೆ, ಸೊ ದಿಸ್ ಇಸ್ ಇನ್ವರ್ಸ್. ಓಕೆ, ಜಸ್ಟ್ ಡ್ಯಾಶ್ ಅಂತ ಕೊಟ್ಟರೆ ಟ್ರಾನ್ಸ್ಪೋಸ್. ಕ್ಲಾರಿಟಿ ಇರಲಿ. ಎ ಟ್ರಾನ್ಸ್ಪೋಸ್ ಅಲ್ಲಿ ಎ ಇನ್ವರ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಈ ಫಾರ್ಮುಲಾ ಬರ್ಕೊಂಡು ಎ ಇನ್ವರ್ಸ್ ಇಸ್ ಈಕ್ವಲ್ ಟು adjoint A divided by determinant of A. ಈಗ ಇದನ್ನ ಫಾರ್ಮುಲಾ ಯಾವ್ದಾದ್ರು ಅಪ್ಲೈ ಮಾಡ್ತೀವಿ. ಕ್ವಶನ್ A is equal to 2 minus 3 4 5 find A inverse. Find A inverse. Okay. So ನಮಗೆ ಗೊತ್ತು A inverse ಫಾರ್ಮುಲಾ ಏನಂತ ಗೊತ್ತು ನಮಗೆ, adjoint A by determinant of A ಅಂತ ಗೊತ್ತು. ಬರೀರಿ, ಯಾಕಂದ್ರೆ ಇದು ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಫಾರ್ಮುಲಾ ಇರಲೇಬೇಕು. ಏನು ಏನಾಗಿದ್ರೆ ಹೇಳಿ, ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ. ಈ ಕ್ವಶನ್ ಕರ್ಕೊಂಡ್ಬಿಟ್ಟು ಇದು ಕ್ವಶನ್ ಕರ್ಕೊಂಡ್ಬಿಟ್ಟು ದೆನ್ ನೆಕ್ಸ್ಟ್ ಈ ಒಂದು ಫಾರ್ಮುಲಾ ಬರೀಬೇಕು ಸೊಲ್ಯೂಷನ್ ಪಾರ್ಟ್ ಅಲ್ಲಿ. ಓಕೆನಾ? ಸೊ ನಮ್ಗೆ ಫಾರ್ಮುಲಾ ಪ್ರಕಾರ ಏನೇನ್ ಬೇಕು, ಅಡ್ಜಾಯಿಂಟ್ ಎ ಬೇಕು, ಡಿಟರ್ಮಿನೆಂಟ್ ಆಫ್ ಎ ಬೇಕು. ಈಗ ಅಡ್ಜಾಯಿಂಟ್ ಎ ಕಂಡುಹಿಡಿಯೋಣ. ಓಕೆ, ಅಡ್ಜಾಯಿಂಟ್ ಮಾಡಿಸಿದೀನ ನಿಮಗೆ? ಇಲ್ಲ ಅಲ್ಲ. ಅಡ್ಜಾಯಿಂಟ್ ಅಂತ ನಿನ್ನೆ ಏನಾದ್ರು ಹೇಳ್ಕೊಟ್ನಾ? ಇಲ್ಲ ಅಲ್ಲ. ಸರಿ, ಸೊ ಇದು ನೋಡ್ಕೊಳ್ಳಿ. ಅಡ್ಜಾಯಿಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಫಾರ್ 2x2 ಮ್ಯಾಟ್ರಿಕ್ಸ್ ಗೆ, ಫಾರ್ 2x2 ಮ್ಯಾಟ್ರಿಕ್ಸ್ ಗೆ ಇದು ಬಂದ್ಬಿಟ್ಟು ಇದು ನೋಡಿ, ಇವೆರಡು ಇರ್ತಾವಲ್ಲ, ಇವೆರಡರದ್ದು ಪ್ಲೇಸ್ ಚೇಂಜ್ ಆಗುತ್ತೆ. ಪ್ಲೇಸ್ ಏನಾಗುತ್ತೆ? ಚೇಂಜ್. ಓಕೆನಾ? ಪ್ಲೇಸ್ ಚೇಂಜ್. ಇವೆರಡರದ್ದು ಏನಾಗುತ್ತೆ? ಸೈನ್ ಚೇಂಜ್. ಏನಾಗುತ್ತೆ? ಸೈನ್ ಚೇಂಜ್. ಓಕೆ, ಬರ್ಕೋಬೇಕು ನೀವು, ಸೈನ್ ಚೇಂಜ್. ಓಕೆನಾ? ಸೊ ಇವಾಗ ಹೇಳಿ ಇದೇನ್ ಬರುತ್ತೆ? instead of 2 what I can write 5. 5 ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? 2. ಇಲ್ಲಿ -3 ಇದ್ರೆ ಏನಾಗುತ್ತೆ? +3. +4 ಇದ್ರೆ ಏನಾಗುತ್ತೆ? -4. ಇಷ್ಟು ಏನಾಯ್ತು? ಅಡ್ಜಾಯಿಂಟ್ ಎ ಆಯ್ತು. ಓಕೆ, ನಾನು ಯಾವ ತರ ಬರ್ತಿದ್ದೀನೋ ಅದೇ ತರ ಬರೀಬೇಕು ನೀವು. ಸೈನ್ ಚೇಂಜ್, ಪ್ಲೇಸ್ ಚೇಂಜ್ ಇವಾಗ ನೋಡಿದಾಗ ನೆನಪಿರುತ್ತೆ, ಅದೇ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿರುತ್ತೆ. ಬರ್ಕೊಂಡ್ರಾ? Then next, determinant of A. Next ಏನ್ ಬೇಕು ನಮಗೆ? ಡಿನಾಮಿನೇಟರ್ ಅಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಅಂತ ಇದೆಯಲ್ವಾ? ಸೊ ಡಿಟರ್ಮಿನೆಂಟ್ ಆಫ್ ಎ ಅಂತಂದ್ರೆ ಬಿಟ್ವೀನ್ ಟು ಸ್ಪೈನ್ ಏನಾಗಿ ಬರೀತೀರಾ ಎಲಿಮೆಂಟ್ಸ್ ನ, ಇಲ್ಲೇನಿದೆಯೋ ಅದು ಬರೀಬೇಕು. ಇಲ್ಲೇನಿದೆ? ಹಾ, ಓಕೆನಾ? ಈಗ ನಿನ್ನೆ ನಾನೇ ಹೇಳ್ಕೊಟ್ಟಿದ್ದೇನೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ? 5 into 2 minus 4 into -3. ಆನ್ಸರ್ ಏನು? 5 2s 10, minus into -6 plus 4 3s, so 10 plus 12 is
22. ಈಗ ನಿಮಗೆ ಅಡ್ಜಾಯಿಂಟ್ ಏನು ಬಂದಿದೆ, ಡಿಟರ್ಮಿನೆಂಟ್ ಆಫ್ ಏನು ಬಂದಿದೆ. ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಬಂದಾಗ ಏನಾಗುತ್ತೆ, ಎ ಇನ್ವರ್ಸ್ ಈಸ್ ಈಕ್ವಲ್ ಟು, ನೋಡಿ ಅಡ್ಜಾಯಿಂಟ್ ಗೆ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಲ್ವಾ. ಸೊ ನಾನು ಏನ್ ಬರ್ತೀನಿ, 22 ನ 1/22 ಅಂತ ಬರೀತೀನಿ. ಏನಂತ ಬರೀತೀನಿ, 1/22 ಇಂಟು ಇದೆ ಇದರ ಅಡ್ಜಾಯಿಂಟ್ ಗೆ ಏನಿದ್ರೆ ಅದನ್ನ ಬರ್ದಿದ್ದೀನಿ. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಕೆ ಏನ್ ಬಂದಿದೆಯಲ್ಲ 22 ಅಂತ, ಅದನ್ನ ಡಿವೈಡೆಡ್ ಬೈ 22 ಬಿಕಾಸ್ ದಿಸ್ ಮ್ಯಾಟ್ರಿಕ್ಸ್ ಕೆಳಗಡೆ ಬರೀಬೇಕಾಗುತ್ತೆ. ಕೆಳಗಡೆ ನಾನು ಡಿಸೈಡ್ ಆಗ್ಬಿಟ್ಟಿದೆ. ಓಕೆನಾ, 1/22 ಇಂಟು ಅಡ್ಜಾಯಿಂಟ್ ಗೆ ಏನ್ ಬಂದಿರುತ್ತಾ ಅರ್ಥ ಆಯ್ತಾ. ಬೇಗ ಬೇಗ ಬರ್ಕೊಡಿ.